ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೇಸಿಗೆಯಲ್ಲಿ ಹಪ್ಪಳ, ಸಂಡಿಗೆ, ಕುರುಡಿಗೆ ಮಾಡೋದು ಜಾಸ್ತಿ ಇದೆ. ಅದನ್ನು ಗೋಧಿ ಕುರುಡಿಗೆನೂ ಮಾಡ್ತಾರೆ. ಅದನ್ನು ಎಷ್ಟೋ ದಿನ ನೆನೆ ಇಟ್ಟು ತೊಳೆದ್ಬಿಟ್ಟು ಸೋಸ್ಕೊಂಡು ಅದಕ್ಕಿಂತ ಈಸಿಯಾಗಿಯೇ ನಾನು ಕುರುಡಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಸಿನೂ ಟೇಸ್ಟಿನೂ. ತುಂಬ ಹೊತ್ತು ತೊಳೆದು 5-6 ದಿನಗಟ್ಟಲೆ ತೊಳೆದು ನೆನೆ ಹಾಕೋದೇನು ಬೇಡ, ಬೇಗನೆ ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡ್ರಿ. ತುಂಬಾ ಈಸಿನೂ ಅದ ಮತ್ತು ತುಂಬಾ ಚೆನ್ನಾಗಿರುವಂಥ ಕುರುಡಿಗೆನೂ ಬರ್ತಾವೆ. ಇಲ್ಲಿ ನೋಡಿ, ನಾನು ಒಂದು ಪಾತ್ರೆಯಲ್ಲಿ 2 ಬಟ್ಲಾಗಷ್ಟು ಮೈದಾ ಹಿಟ್ಟನ್ನು ಸೋಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೀವು ಗೋಧಿ ಹಿಟ್ಟನ್ನಾದ್ರೂ ತೊಗೋಬೋದು. ಒಂದು ಪಾವು kg ಆಗಷ್ಟು ಮೈದಾ ಹಿಟ್ಟು ಅದ್ರಿ. ಈ ಬಟ್ಲೆ ನಾನು 2 ಬಟ್ಲಾಗಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈಗ ಇದಕ್ಕೆ ನೋಡಿ, ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೇನೆ. ತುಂಬ ಗಟ್ಟಿ ಅಲ್ಲ, ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು. ನಿಮಗೆ ತೋರಿಸ್ತೀನಿ ನೋಡಿ. ಸುಮ್ಮನೆ ಅಂದರೆ ತುಂಬ ಮಿದ್ದಿ ನಾದೋದಲ್ರಿ, ಅಷ್ಟೇ ನೀರನ್ನು ಹಾಕಿ ಮೆತ್ತಗನೆ ಹಿಟ್ಟನ್ನು ಕಲಿಸ್ಬೇಕ್ರಿ. ಇದನ್ನು ನೋಡಿ, ಎಷ್ಟು ಮೆತ್ತಗೆ ನಾದಿನಲ್ರಿ, ಇದೇ ರೀತಿ ನಾದ್ಬೇಕು ನೀವು. ನೋಡಿ, ನಾನಿಲ್ಲಿ ಪಾವು kg ಅಥವಾ 2 ಬಟ್ಲಾಗಷ್ಟ ಹಿಟ್ಟಿಂದ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ. ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದಕ್ಕೆ ನಾನಿಲ್ಲಿ ಈ ಹಿಟ್ಟು ಮುಳುಗಷ್ಟು ನೀರು ಹಾಕ್ಬೇಕ್ರಿ ನೀವು. ನೋಡಿ, ಅದಕ್ಕೆ ನಾನು ಈ ಥರ ಕಡಾಯಿ ಅಂತ ತಗೊಂಡಿದ್ದೀನಿ. ನೋಡಿ, ಆ ಹಿಟ್ಟು ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗಬೇಕು ರೀ. ನೋಡಿ, ಇದು ಮುಳುಗಿದ್ಮೇಲೆ ಈ ಹಿಟ್ಟು 2 ಅವರ್ ನೆನೆಯಕ್ಕೆ ಇಡ್ತೀನಿ ರೀ ನಾನು ಇದನ್ನು. ನೋಡಿ, ಮುಚ್ಚಿ 2 ಅವರ್ ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ನೆನೆಯಲಿ ರೀ. ನೋಡಿ, 2 ತಾಸು ಆಗಿದೆ ರೀ ಇದು. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿರ್ತದೆ ರೀ ಅದು. ನೋಡಿ, ಈಗ ನೋಡಿ, ನಾನು ಈ ರೀತಿ ನೋಡಿ ಹಿಟ್ಟನ್ನು ಆ ನೀರಿನಲ್ಲಿ ಕಲಿಸ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ನೋಡಿರಿ. ಹಿಟ್ಟು ನಿಮ್ದು ಎಷ್ಟು ಇರ್ತದಲ್ಲ ಅಷ್ಟು ಮುಳುಗಷ್ಟೇ ನೀರು ಹಾಕ್ರಿ. ನೋಡಿ, ಇದನ್ನೆಲ್ಲ ಕೈಯಿಂದ ಈ ಥರ ಕಿಮುಚ್ಚಿ ಆ ಹಿಟ್ಟನ್ನು ಈ ರೀತಿ ಮಾಡ್ಕೊಳ್ರಿ. ನೋಡಿ, ಒಂದು ಏನು ಗಟ್ಟಿ ಹಿಟ್ಟು ಕಲಸಿ ನಡುವೆ ಇರ್ತದಲ್ಲ ಎಲ್ಲನೂ ಈ ರೀತಿ ನೋಡಿ ಅಲ್ಲಿ ನೀರಾಗ ಇದನ್ನ ಹಾಕ್ಬೇಕು. ಆವರೆಗೂ ಏನು ಮಾಡಿರಿ, ಅದನ್ನು ಹಿಟ್ಟನ್ನು ನೀಟಾಗಿ ಆ ನೀರಿನಲ್ಲಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಈ ಥರ ನೀರು ಹಾಲ್ಗತ್ಲೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗ್ಯದ. ಇದನ್ನು ಸೋಸ್ಬಿಟ್ಟು ತೊಗೋಬೇಕ್ರಿ. ಇದಕ್ಕೆ ಸೋಸ್ಕೋತೀನಿ ರೀ ನಾನು. ನೋಡಿ, ಇಲ್ಲಿ ಒಂದು ಬೊಗೋಣಿಯನ್ನೇ ತೊಗೊಂಡಿದ್ದೀನಿ. ಹಿಟ್ಟು ಸೋಸು ಚಾಣಿಯನ್ನೇ ತೊಗೊಂಡಿದ್ದೀನಿ ನಾನು. ಇದರಲ್ಲೇ ಚಾಣಿಸ್ಬಿಟ್ಟು ತೊಗೋತೀನಿ. ನೋಡಿ, ಆ ನೀರನ್ನು ಈಗ ಸೋಸ್ಕೋಬೇಕ್ರಿ. ನೀವು ಬಟ್ಟೆಯಲ್ಲಿ ಸೋಸೋರಿದ್ರೆ, ಕಾಟನ್ ಬಟ್ಟೆ ಇದ್ರೆ ಅದರಲ್ಲಿ ಸೋಸ್ಬಿಟ್ಟು ತೊಗೊಳಿ. ನೋಡಿ, ಈ ರೀತಿ ನೀಟಾಗಿ ಅದನ್ನೆಲ್ಲನೂ ಸೋಸ್ಕೋಬೇಕ್ರಿ. ಅದನ್ನು ಸ್ವಲ್ಪ ಆದಮೇಲೆ ಅದು ಇಳಿಯಲ್ಲಲ್ರಿ ಚಾಣಿ ಒಳಗೆ, ಅವಾಗ ಚಮಚದಿಂದ ಈ ರೀತಿ ಕೈ ಆಡಿಸ್ಕೊಂಡು ನೀಟಾಗಿ ಅದನ್ನು ಏನು ಮಾಡ್ಕೊರಿ, ಸೋಸ್ಕೊರಿ. ನೋಡಿರಿ, ಎಷ್ಟು ಸೋಸಿದ ನೀರು ಏನು ಹೋಗಿರ್ತದೆ, ಇದು ಮೇಲ್ಗಡೆಯಿಂದ ಏನು ಉಳಿದಿರ್ತದಲ್ಲ ಇದೆಲ್ಲ ವೇಸ್ಟ್ ರೀ. ಅದನ್ನ ಬಿಸಾಕ್ಬಿಡ್ಬೇಕಷ್ಟೇ. ನೋಡಿರಿ, ಅದನ್ನ ನೀರನ್ನು ಕಂಪ್ಲೀಟಾಗಿ ನಾನು ಎಲ್ಲ ನೀರನ್ನು ಸೋಸ್ಕೋತೇನೆ ರೀ. ನೋಡಿ, ತುಂಬ ದಿನ ನೆನೆ ಹಾಕಿ ಸೋಸಿ ಮಾಡೋಕ್ಕಿಂತ ಬೇಗನೆ ಮಾಡ್ಕೋಬೋದು ರೀ ಈ ರೀತಿ. ಇದು ಒಂದು ಸ್ವಲ್ಪ ಸೋಸೋಕ್ಕೇ ಒಂದು ಸ್ವಲ್ಪ ಅಷ್ಟೇ ಕೈ ಹಿಡಿತದ. ಅದು ಬಿಟ್ಟರೆ ಮತ್ತೇನಿಲ್ಲ, ಉಳಿದಿದ್ದೆಲ್ಲ ಪ್ರೊಸೀಜರ್ ತುಂಬಾ ಈಸಿ ಅದ ರೀ. ನೋಡಿ, ಇದೇನು ಹಿಟ್ಟು ಈ ರೀತಿ ಉಳಿತದಲ್ರಿ, ಇದು ವೇಸ್ಟ್. ಇದನ್ನು ಬಿಸಾಕ್ಬಿಡ್ಬೇಕು. ಇದನ್ನು ತೆಗೆದು ಬಿಡ್ತೀನಿ ರೀ ನಾನು. ಅದೇನು ಹಿಟ್ಟಿನ ಅಂಶ ಎಲ್ಲ ನೀರಿನಲ್ಲಿ ಮಿಕ್ಸ್ ಆಗಿರ್ತಲ್ಲ ಅದರಷ್ಟೇ ಅದು ನೀರಿನಲ್ಲಿ ಅದನ್ನು ಬಿಸಾಕ್ಬಿಡ್ತೀನಿ ರೀ. ನೋಡಿರಿ, ಈಗ ಇದು ಸೋಸ್ಕೊಂಡಿರೋ ನೀರು ಇದನ್ನು ನಾನು ಸಾಯಂಕಾಲ ಸೋಸ್ಕೊಂಡಿದ್ದೀನಿ ರೀ. ಇಡೀ ಒಂದು 8ರಿಂದ 10 ಅವರ್ ಅಂದರೆ ರಾತ್ರಿ ನಾನು ಸೋಸ್ಕೊಂಡಿದ್ದೀನಿ. ಬೆಳಗ್ಗೆವರೆಗೂ ಇದನ್ನು ನೆನೆಸ್ಬಿಟ್ಟು ಇಡ್ಬೇಕು ರೀ. ನೋಡಿ, ನಾನು ಸಾಯಂಕಾಲ ಅದನ್ನ ಮಾಡ್ಕೊಂಡಿದ್ದೆ. ಬೆಳಗ್ಗೆ ನೋಡಿದಾಗ ನೋಡಿ ಈ ರೀತಿ ನೀರು ಅದು ಮೇಲ್ಗಡೆ ಬಂದಿರ್ತಲ್ಲ, ಈ ನೀರನ್ನು ಎಲ್ಲ ತಕ್ಕೋಬೇಕು ರೀ. ಅದನ್ನು ನೋಡಿ, ಅದು ಇನ್ನು ಮ್ಯಾಲೆ ನೀರು ಬಂದು ನಿಂತಿರ್ತೈತಿಲ್ಲ ಆ ನೀರನ್ನು ಕಂಪ್ಲೀಟಾಗಿ ತೆಗೆದು ಬಿಡ್ಬೇಕು ರೀ. ಅದನ್ನು ಒಂದು 8ರಿಂದ 10 ಅವರ್ ನೆನಿಬೇಕು ನೋಡಿರಿ ಹಿಟ್ಟು. ಆ ರೀತಿ ನಾನು ಸಾಯಂಕಾಲ ಈ ರೀತಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಿಮಗೆ. ಈ ನೀರನ್ನು ಬಿಸಾಕ್ತೀನಿ, ಉಳಿದಿದ್ದ ನೀರನ್ನು ಒಟ್ಟು ತಕ್ಕೋತೀನಿ ರೀ. ಏನು ಸೋಸಿರೋ ಹಿಟ್ಟು ಕೆಳಗಡೆ ಉಳಿದಿರ್ತದೆ ರೀ ಅದು. ನೋಡಿ, ಇಷ್ಟ ಹಿಟ್ಟು ಸೋಸಿದ ಹಿಟ್ಟು ಇಲ್ಲಿಗೆ ಈ ರೀತಿ ಕೆಳಗಡೆ ಈ ನೀರನ್ನು ತೆಗೆದು ಬಿಡ್ತೀನಿ ನೋಡಿ. ಈಗ ಅದನ್ನು ಚಮಚನೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ನೀವು ಮೈದಾ ಬೇಡ ಅಂದ್ರೆ ಗೋಧಿ ಹಿಟ್ಟನ್ನಾದ್ರೂ ಮಾಡ್ಕೊರಿ. ನೋಡಿ, ಈಗ ಇದನ್ನು ನೀಟಾಗಿ ಏನು ಮಾಡ್ಕೊಂಡೆ, ಅದು ಗಟ್ಟಿಯಾಗಿ ತಳಕ್ಕೆ ಕೂತಿರ್ತದಲ್ಲ ರೀ, ಅದನ್ನು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು.
ಮಿಕ್ಸ್ ಆಗಿದೆ. ಈಗ ಇದನ್ನು ಮೆಜರ್ಮೆಂಟ್ ಮಾಡ್ಕೋತೀನಿ ರೀ. ಒಂದು ಎದ್ರೊಳಗಾರೆ ಹಾಕಿ ನೀವು ಮೆಜರ್ಮೆಂಟ್ಗೆ ತೊಗೊರಿ. ನಾನು ಇದೇ ನೋಡಿ ಈ ಗಿಂಡಿ ಒಳಗೆ ಹಾಕಿ ತೊಗೊಳತ್ತೀನಿ ರೀ. ಬಟ್ಲು ಏನೋ ಅದು ಎಷ್ಟು ಉಳಿದಿರೋ ಹಿಟ್ಟಿರ್ತದಲ್ಲ ನೀರು ಹಾಕಕ್ಕೆ, ಅದ್ರ ಸಲುವಾಗಿ ನಾನು ಇದರಲ್ಲಿ ಹಾಕಿ ಮೆಜರ್ಮೆಂಟನ್ನ ತೊಗೋತಾ ಇದ್ದೀನಿ ರೀ. ನೋಡಿ ಯಾವ ಬಟ್ಟಲೇ ಅಥವಾ ಯಾವ ಪಾತ್ರೆಯಲ್ಲಿ ನೀವು ಹಾಕ್ಕೊಂಡಿರ್ತಿರಲ್ಲ, ಎಷ್ಟು ಹಿಟ್ಟಾಗಿರ್ತದಲ್ಲ ಅದರ ಅರ್ಧನೇ ನೀರನ್ನು ಹಾಕಬೇಕು. ಅದ್ರ ಸಲುವಾಗೇ ನಾನು ಇದರಲ್ಲಿ ಹಾಕ್ಕೊಂಡು ಮೆಜರ್ಮೆಂಟ್ ಹಾಕಿ ತೊಗೊಂಡಿದ್ದೀನಿ ರೀ. ನೀವು ಯಾವುದೇ ರೀತಿ ಪಾತ್ರೆ ಒಳಗೆ ಹಾಕ್ಕೊಂಡು ತೊಗೊಳ್ಳಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನೋಡಿ ತಳ ದಿಪ್ಪಿರೋ ಕಡಾಯಿಯನ್ನೇ ಇಡ್ರಿ, ಆದಷ್ಟು ಹಿಟ್ಟದು ಸೀದ್ ಹೋಗಲ್ಲ. ನೋಡಿ ಅದರಲ್ಲಿ ಒಂದು ಹಿಟ್ಟಾಗ್ಯದಲ್ಲ ರೀ, ಅರ್ಧನೇ ನೀರನ್ನು ತಗೊಂಡಿದ್ದೀನಿ ರೀ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ರೀ. ಕುರುಡಿಗೆ ಜಾಸ್ತಿ ಉಪ್ಪು ಹಾಕಬಾರ್ದು ರೀ, ಅದು ಆಮೇಲೆ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೆ ಅದು ಹಿಡ್ಕೊಳ್ಳಲ್ಲ ರೀ ಅದು. ನೋಡಿ ಈ ನೀರು ಕುದಿ ಬರ್ಬೇಕು ರೀ. ನೀರು ಚೆನ್ನಾಗಿ ಕುದಿ ಬರಲಿ. ನೋಡಿ ನೀರು ಕುದಿ ಬಂದದ, ಅರ್ಧನೇ ನೀರು ಹಾಕಿದ್ದು, ಒಂದಕ್ಕೆ ಅರ್ಧ ನೀರು ಹಾಕಬೇಕು. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೀನಿ. ಒಂದು ಈ ಕಟ್ಟಿಗೆದು ಏನಾರ ನಿಮ್ಗೆ ತಿರುವಾಗ ನೀಟಾಗಿರುವಂಥದ್ದು ಅಂತ ತೊಗೊರಿ. ಇದನ್ನು ಹಿಟ್ಟನ್ನು ಸಾವಕಾಶ ಹಾಕಿ ಲೋ ಫ್ಲೇಮ್ದಲ್ಲಿ ಇಟ್ಟೀನಿ. ಕಂಟಿನ್ಯೂ ಆಗಿ ತಿರುಬೇಕು ರೀ, ಇಲ್ಲಾಂದ್ರೆ ಗಂಟು ಹಾಕ್ಸೋದು. ನೋಡಿ ಮತ್ತು ಇಮ್ಮಿಡಿಯೇಟ್ ತಿರುವುದಂಗೆ ಏನೋ ಗಟ್ಟಿಯಾಗಿ ಟೈಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ರೀ ಅದು ಹಿಟ್ಟನ್ನು. ನೋಡಿ ನೀವು ಇನ್ನೊಂಥರ ಅಥವಾ ಮುದ್ದೆ ಮಾಡೋ ಕೋಲ್ ಅದು ಏನಾರು ಇದ್ರೆ ನಿಮಗೆ ಯಾವ್ದು ಕಂಫರ್ಟೇಬಲ್ ಐತಲ್ಲ ಅದನ್ನ ತೊಗೊರಿ. ನೀವು ನೋಡಿ ಕಂಟಿನ್ಯೂ ಆಗಿ ತಿರುಬೇಕು ರೀ. ನೋಡಿರಿ ಚೆನ್ನಾಗಿ ನೋಡಿರಿ ಹಿಟ್ಟು ಬೇಗನೆ ಚೆನ್ನಾಗಿ ಗಟ್ಟಿ ಆಗಿಬಿಡ್ತದೆ ರೀ ಅದು. ಅದಕ್ಕೆ ನಾನು ಏನು ಹೇಳಿದ್ದೀನಿ, ತಳ ದಿಪ್ಪಿರೋ ಪಾತ್ರೆಯಲ್ಲೇ ಮಾಡ್ಕೊರಿ, ಇಲ್ಲಾಂದ್ರೆ ಹಿಟ್ಟು ಏನಾಗ್ತದೆ ಬೇಗನೆ ಸೀದ್ ಹೋಗ್ತಿರ್ತದೆ. ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ. ಇಷ್ಟು ಮಿಕ್ಸ್ ಆಗಿ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಈಗ ಕರೆಕ್ಟಾಗಿದ್ದು ರೆಡಿ ಆಗಿದೆ ನೋಡಿ. ಎಷ್ಟು ಬೆಣ್ಣೆ ಥರ ಎಷ್ಟು ಚೆನ್ನಾಗಿ ಬಂದದ್ರೆ. ಹಿಟ್ಟನ್ನು ತುಂಬಾ ಸಾಫ್ಟ್ ಅನ್ನಿರ್ತದೆ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ಇಟ್ಟೀನಿ ರೀ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಈಗ ಜೀರಿಗೆನ ಮೇಲೆ ನೀರಿನಲ್ಲಿ ಹಾಕೋದ್ರಿಂದ ಕಲರ್, ಹಿಟ್ಟಿನ ಕಲರ್ ಇಷ್ಟು ಬೆಳ್ಳಗೆ ಬರಲ್ಲ ರೀ, ಅದು ಸ್ವಲ್ಪ ಲೈಟಾಗಿ ಕಲರ್ ಬಿಡ್ತದೆ. ಅದಕ್ಕೆ ಜೀರಿಗೆ ನಾನು ಲಾಸ್ಟಿಗೆ ಹಾಕ್ಕೊಂಡು ಮುಚ್ಚಿ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸ್ತೀನಿ ರೀ. ಅವಾಗ ಹಿಟ್ಟು ಇನ್ನಷ್ಟು ಮುಗಿ ಚೆನ್ನಾಗಿ ನೋಡಿರಿ. 3 ನಿಮಿಷ ಆಗಿದೆ ರೀ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಜೀರಿಗೆನ ಲಾಸ್ಟಿಗೆ ಹಾಕಿದ್ದೀನಿ ರೀ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ತುಂಬಾ ಚೆನ್ನಾಗಿ ಬಂದದ ಹಿಟ್ಟು. ನೀವು ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಬರ್ತದೆ, ಒಟ್ಟನ್ನು ಫೇಲ್ ಆಗಲ್ಲ ರೀ ಅದು. ನೋಡಿ ಈಗ ತುಂಬಾ ಬಿಸಿ ಇರ್ತದೆ ನೋಡಿ. ನಾನಿಲ್ಲಿ ದೊಡ್ಡ ಚಕ್ಲಿ ಮಾಡಿ ಇದರ ಶೇವಿಂದ ದೊಡ್ಡ ಸಾಚ ಇರ್ತಲ್ಲ ಅದನ್ನೇ ಹಾಕಿದ್ದೀನಿ. ಈಗ ಬಿಸಿ ಬಿಸಿ ಇರುವಾಗಲೇ ಹಾಕ್ಬೇಕು ರೀ. ಸ್ವಲ್ಪ ಹಿಟ್ಟು ಆರ್ತಂದ್ರೆ ತುಂಬಾ ಗಟ್ಟಿ ಬರ್ತದೆ ಇದು ಅವಾಗ. ನೋಡಿ ಈ ರೀತಿ ಯಾವಾಗಲೂ ಕುರುಡಿಗೆ ಹಾಕೊಂಬಂದ ಯಾವುದೇ ಹಿಟ್ಟಿದ್ರು ಬಿಸಿ ಬಿಸಿ ಇದ್ದಾಗನೇ ಹಾಕ್ತಿರ್ತಾರೆ ಇದು. ನೋಡಿ ಬಿಸಿ ಬಿಸಿ ಐತೆ, ನಾನು ನಿಮಗೆ ಹಾಕಿನ ತೋರಿಸ್ತೇನೆ ನೋಡಿರಿ. ನೋಡಿ ಈ ಕುರುಡಿಗೆನ ಹಾಕಿ ತೋರಿಸ್ತೇನೆ ನೋಡಿರಿ. ನಾನು ಟ್ರೇಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನೋಡಿ ನಿಮ್ಗೆ ಇಲ್ಲಿ ಸ್ವಲ್ಪನ ಹಾಕಿ ತೋರಿಸೋ ಸಲುವಾಗಿಯೇ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಕ್ವಾಂಟಿಟಿ ಇದ್ರೆ ಬೇರೆ ದೊಡ್ಡ ಕವರಲ್ಲಿನೇ ಹಾಕಿ ಬಿಸಿಲಿಗೆ ಹಾಕಕ್ಕೆ ಬರ್ತದೆ ರೀ ಡೈರೆಕ್ಟಾಗಿಯೇ. ಇಲ್ಲಿ ನಿಮಗೆ ಹಾಕಿ ತೋರಿಸೋ ಸಲುವಾಗಿ ನಾನು ಇಷ್ಟನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದವ್ರಿ. ಹಿಟ್ಟನ್ನು ನೋಡಿರಿ ಎಷ್ಟು ಬೆಳ್ಳಗೆ, ತುಂಬಾ ಸಾಫ್ಟಾಗಿನೂ ಬಂದದ್ರಿ ಹಿಟ್ಟನ್ನು ನೋಡಿ. ನೀರಲ್ಲೇ ಫಸ್ಟ್ ಜೀರಿಗೆ ಹಾಕಿದ್ವಿ ಅಂದ್ರೆ ಅದು ಸ್ವಲ್ಪ ಕಲರ್ ಇಷ್ಟು ಬೆಳ್ಳಗೆ ಬರಲ್ಲ ರೀ ಹಿಟ್ಟಿನ, ಅದಕ್ಕೇ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ನೋಡಿ. ಇದರಲ್ಲಿ ಇಷ್ಟನ್ನೇ ಹಿಡಿಸ್ಯಾವ್ರಿ. ಇಷ್ಟನ್ನು ಹಾಕಿ ತೋರಿಸಿದ್ದೀನಿ. ನೀವು 2 ದಿನ ಬಿಸಿಲಲ್ಲಿ ಒಣಗಿಸ್ತೀನಿ ರೀ. ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಲ್ರಿ. ಒಣಗಿದ ಮೇಲೆ ನಾನು ನಿಮಗೆ ಕರೆದು ಬಿಟ್ಟು ತೋರಿಸ್ತೀನಿ ನೋಡಿರಿ. ಈಗ ಇವನ್ನ ಬಿಸಿಲಾಗಿಡ್ತೀನಿ ರೀ. ನಾನು ಬಿಸಿಲಲ್ಲಿ ಒಣಗಿಲ್ರಿ ಇವು ನೋಡಿ. 2 ದಿನ ಬಿಸಿಲಾಗಿ ಇಟ್ಟೀನಿ ರೀ. ಚೆನ್ನಾಗಿ ಒಣಗ್ಯಾವ್ರಿ ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ. ಈಗ ಎಣ್ಣೆನೂ ಕೈಲಕ್ಕೆ ಇಟ್ಟೀನಿ ರೀ. ನಾನು ನಿಮಗೆ ಕರೆದು ಬಿಟ್ಟು ತೋರಿಸ್ತೀನಿ ನೋಡಿರಿ. ಇಷ್ಟು ಸಣ್ಣ ಸಣ್ಣ ಕುರುಡಿಗೆ 2 ದೊಡ್ಡ ಚೆನ್ನಾಗಿ ಅರಳ್ತಾವೆ ನೋಡಿರಿ ಎಣ್ಣೆಗ ನೋಡಿ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಅದ್ರಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿರಿ. ಆ ಸಣ್ಣ ಕುರುಡಿ ನೋಡಿರಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಅರಳುತ್ತೆ ನೋಡಿರಿ. ತುಂಬಾ ಫಳ್ಳಾಗಿರ್ತಾವೆ ರೀ ನೋಡಿ. ತುಂಬ ದಿನ ಗೋಧಿ ನೆನೆ ಹಾಕಿ ಅದನ್ನ ತೊಳೆದು ಬಿಟ್ಟು ತುಂಬಾ ಪ್ರೊಸೀಜರ್ ಇರ್ತಾರೆ. ಈ ರೀತಿ ನೀವು ಬೇಗನೇನು ಮಾಡ್ಕೋಬೋದು. ಇನ್ನೊಂದನ್ನು ಕರೆದು ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ತುಂಬಾ ಇದು ಈಸಿ ನೋಡ್ರಿ. ಮತ್ತೆ ನೋಡಿ ಈಸಿಯಾಗಿಯೇ ನೀವು ಕುರುಡಿಗೆಯನ್ನು ಮಾಡ್ಕೋಬೋದು. ನೀವು ಮೈದಾ ಬೇಡಂದ್ರೆ ಗೋಧಿ ಹಿಟ್ಟಿನಲ್ಲೇ ಟ್ರೈ ಮಾಡಿರಿ. ಈ ಕುರುಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಬೇಸಿಗೆಯಲ್ಲಂತೂ ಕುರುಡಿಗೆ ಸೀಸನ್ನ ತುಂಬಾ ವೆರೈಟಿಯಾಗಿ ಮಾಡ್ತಾರೆ. ಈ ರೀತಿನೂ ಒಮ್ಮೆ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.